ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ಬಿಂದಾಸ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಟಾಕ್. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ಬಿಂದಾಸ್. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮಾತನಾಡ್ತಾರಂತೆ. ಬಿಳಿ ಡ್ರೆಸ್ ಧರಿಸದೆ ಟಿ ಶರ್ಟ್ ಧರಿಸಿ ಮಾತುಕತೆಯಾಡಿದ್ದಾರೆ. ಆಪ್ತರ ಜೊತೆ ಮುಕ್ತವಾಗಿ ಪ್ರಜ್ವಲ್ ಮಾತನಾಡಿದ್ದಾರೆ. ಸಿಸಿಬಿ ದಾಳಿ ವೇಳೆ ಸೆಲ್ ಮತ್ತು ಪೆನ್ ಡ್ರೈವ್ ಪತ್ತೆಯಾಗಿದೆ. ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋ ಕೂಡ ಪತ್ತೆಯಾಗಿರುವಂಥದ್ದು. ಇದೆಲ್ಲವೂ ಕೂಡ ಒಂದು ಕಡೆ. ಆದರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ನಿಜಕ್ಕೂ ಇದೇನು ಪರಪ್ಪನ ಅಗ್ರಹಾರ ಜೈಲು ಅಥವಾ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ರೂಮಲ್ಲಿದ್ದಾರೋ ಗೊತ್ತಾಗ್ತಿಲ್ಲ. ಏನಿಲ್ಲ, ಸಜಾ ಕೈದಿಯವರು ಸಜಾ ಕೈದಿಗೆ ಒಂದು ಕೋಡ್ ಇರ್ತಕ್ಕಂಥ ಒಂದು ನಂಬರ್ ಇರ್ತಕ್ಕಂಥ ಬಿಳಿ ಡ್ರೆಸ್ ಕೊಟ್ಟಿರ್ತಾರೆ. ಆ ಡ್ರೆಸ್ ಕೂಡ ಇಲ್ಲ ಅಂತಂದರೆ ಅವರು ಎಷ್ಟು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ನೀವು ಕೂಡ ಗಮನಿಸಬಹುದಾಗಿದೆ. ಪರಪ್ಪನ ಅಗ್ರಹಾರ ಇದು ನಿಜಕ್ಕೂ ಕೂಡ ಜೈಲು ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಇದು ಯಾವುದೋ ಒಂದು ರೆಸ್ಟೋರೆಂಟ್. ಎಲ್ಲ ಕೈದಿಗಳಿಗೂ ಕೂಡ ಒಂದು ರೆಸ್ಟೋರೆಂಟ್ ಆಗಿ ಮಾರ್ಪಟ್ಟಿದೆ ಅಂತಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸಿಸಿಬಿಯ ದಾಳಿಯ ವೇಳೆ ಸೆಲ್ಫೋನ್ ಸಿಕ್ಕಿದೆ, ಪೆನ್ ಡ್ರೈವ್ ಪತ್ತೆಯಾಗಿದೆ. ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋಗಳು ಕೂಡ ಪತ್ತೆಯಾಗಿದೆಯಂತೆ. ಪರಿಶೀಲನೆ ಮಾಡಿ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹುಡುಗಿಯರ ಫೋಟೋ, ಇಂಡಿಯನ್ ಬಾರ್ನ್, ಮೊಬೈಲ್ನಲ್ಲಿ ಪತ್ತೆಯಾಗಿರ್ತಕ್ಕಂಥ ವಿಡಿಯೋಸ್. ವಿಐಪಿ ಸೆಲ್ನಿಂದ ಜನರಲ್ ಸೆಲ್ಗೆ ಪ್ರಜ್ವಲ್ ಶಿಫ್ಟ್ ಆಗಿದ್ದಾರೆ. ಮೊಬೈಲ್ ಸಿಕ್ಕ ಬಗ್ಗೆ ಪೊಲೀಸ್ ತನಿಖೆಯನ್ನು ಕೂಡ ಸ್ಟಾರ್ಟ್ ಮಾಡಿದೆ. ನೋಡಿ, ಮೊನ್ನೆ ಅಷ್ಟೇ ಸಿಸಿಬಿ ದಾಳಿಯನ್ನು ಮಾಡಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ ಸಿಕ್ಕಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥ ಬ್ಯಾರಕ್ನಲ್ಲಿ ಒಂದು ಮೊಬೈಲ್ ಫೋನು, ಚಾರ್ಜರು ಹಾಗೆ ಪೆನ್ ಡ್ರೈವ್ ಕೂಡ ಸಿಕ್ಕಿರುವಂಥದ್ದು. ನೋಡಿ, ಹೊರಗೆ ಬಂದರೂ ಪೆನ್ ಡ್ರೈವು, ಸಜಾ ಕೈದಿಯಾಗಿ ಒಳಗೋದ್ರೂ ಕೂಡ ಅದೇ ಪೆನ್ ಡ್ರೈವ್ ವಿಚಾರ. ನೋಡಿ, ಪೆನ್ ಡ್ರೈವಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆಯಂತೆ. ಇಂಡಿಯನ್ ಪೋರ್ನು, ಹುಡುಗಿಯರ ಫೋಟೋ ಕೂಡ ಸಿಕ್ಕಿರುವಂಥದ್ದು. ಪೊಲೀಸರೇ ಶಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಒಳಗಿದ್ರೂ ಅದೇ ಕೆಲಸ, ಹೊರಗಿದ್ರೂ ಅದೇ ಕೆಲಸ. ಇನ್ನೇನು ಮಾಡೋಕ್ಕಾಗತ್ತೆ? ವಿಐಪಿ ಸೆಲ್ನಲ್ಲಿದ್ದರು. ಸದ್ಯ ವಿಐಪಿ ಸೆಲ್ನಿಂದ ಜನರಲ್ ಸೆಲ್ಗೆ ಸದ್ಯ ಶಿಫ್ಟ್ ಮಾಡಲಾಗಿದೆಯಂತೆ. ಶಿಫ್ಟ್ ಮಾಡಿದರೂ ಕೂಡ ಈ ವಿಐಪಿ ಟ್ರೀಟ್ಮೆಂಟ್ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅಂತಂದರೆ ಈ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಹೀಗಾದರೂ ಗೃಹ ಇಲಾಖೆ ಎಚ್ಚೆತ್ಕೊಳ್ಳುತ್ತಾ, ಇದಕ್ಕೆಲ್ಲ ಕೂಡ ಬ್ರೇಕ್ ಹಾಕುತ್ತಾ, ಕಡಿವಾಣ ಹಾಕುತ್ತಾ ಕಾದು ನೋಡಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.